Hello dear students, welcome back to chemistry classes. Today we have to solve some more problems on empirical formula and molecular formula. Okay, here one example, some problems are there. That is a compound with molar mass of 34 gram per mole is known to contain 5.88% of hydrogen and 94 hydrogen and 94.12% oxygen. Find the molecular and empirical formula. ಮಾಲಿಕ್ಯುಲರ್ ಮತ್ತು ಎಂಪಿರಿಕಲ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಇದು ಸಿಂಪ್ಲೆಸ್ಟ್ ಮೆಥಡ್ ಇದೆ. ಏನು ಮೊದಲಿಗೆ ಎಲಿಮೆಂಟ್ ಕಾಲಮ್ ಹಾಕಬೇಕು, ನಂತರ ಅದರ ಕಾಂಪೋಸಿಷನ್ ಫಾರ್ಮುಲಾ ಹಾಕಬೇಕು, ಆ ಎಲಿಮೆಂಟ್ಸ್ದು ಅಟೋಮಿಕ್ ಮಾಸನ್ನು ಹಾಕಬೇಕು. ಈ ರೀತಿ ಹಾಕಿ ಏನು ಮಾಡಬೇಕು, ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡ್ಸ್ ಅಟೋಮಿಕ್ ಮಾಸ್, ಡಿವೈಡ್ ಸಿಂಬಾಲ್ ಇದೆ ಇಲ್ಲಿ, ಅಟೋಮಿಕ್ ಮಾಸನ್ನು ಹಾಕಬೇಕು. ಈ ರೀತಿ ಹಾಕಿದ ನಂತರ ಏನು ಮಾಡಬೇಕು, ಇಲ್ಲಿ ಬಂದಂಥ ವ್ಯಾಲ್ಯೂಸ್ನಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂನ ಏನು ಮಾಡಬೇಕು, ಈ ಬಂದಂಥ ವ್ಯಾಲ್ಯೂಗೆ ಡಿವೈಡ್ ಮಾಡಬೇಕು. ಇದನ್ನು ಡಿವೈಡ್ ಮಾಡ್ತಾ ಹೋದರೆ ಏನಾಗುತ್ತೆ, ನಮಗೆ ಫ್ರ್ಯಾಕ್ಷನ್ನಲ್ಲೂ ಸಿಗ್ಬೋದು, ಹಾಗೆ ಹೋಲ್ ನಂಬರ್ನಲ್ಲೂ ಸಿಗ್ಬೋದು. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ರೌಂಡ್ ಫಿಗರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ಪ್ರಾಬ್ಲಮ್ಸ್ ಯಾವ ಥರ ಇದೆ ಅಂತ. ಏನಾಗಿದೆ, ಎ ಕಾಂಪೌಂಡ್ ವಿತ್ ಅ ಮೋಲಾರ್ ಮಾಸ್ 34 ಗ್ರಾಮ್ ಪರ್ ಮೋಲ್ ಈಸ್ known to contain 5.88% of hydrogen, 5.88% of hydrogen, ಹಾಗೆಯೇ 94.12% ಏನಾಗಿದೆ, ಆಕ್ಸಿಜನ್ ಇದೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಅದೇ ರೀತಿ ಬರಿತಾ ಇದ್ದೀನಿ. ಹೈಡ್ರೋಜನ್ ಅಟೋಮಿಕ್ ಮಾಸ್ ಏನಾಗಿದೆ 1.008 ಅಂತ ಆಗಿದೆ, ಹಾಗೆಯೇ ಆಕ್ಸಿಜನ್ ಅಟೋಮಿಕ್ ಮಾಸ್ ಏನಾಗಿದೆ 16 ಆಗಿದೆ. ಅದನ್ನು ಏನು ಮಾಡ್ತಾ ಇದ್ದೀನಿ, ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಅಂತ ಇದೆ. ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಎಷ್ಟಿದೆ, ಪರ್ಸೆಂಟೇಜ್ ಕಾಂಪೋಸಿಷನ್ 5.887 ಅಂತ ಇದೆ. 5.887 ಅಂತ ಬರಿತಾ ಇದ್ದೀನಿ ಇಲ್ಲಿ. ಡಿವೈಡೆಡ್ ಬೈ 1.008 ಇದೆ. ಅದನ್ನು ಡಿವೈಡ್ ಮಾಡಲಾಗಿ ಎಷ್ಟು ಸಿಗುತ್ತೆ, ನಮಗೆ 5.83 ಅಂತ ಸಿಗುತ್ತೆ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ, ಆಕ್ಸಿಜನ್ನ ಪರ್ಸೆಂಟೇಜ್ ಕಾಂಪೋಸಿಷನ್ ಏನಾಗಿದೆ 94.12 ಅಂತ ಇದೆ. ಅದರ ಅಟೋಮಿಕ್ ಮಾಸ್ 16 ಆಗಿದೆ. ಈಗ ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್, ಪರ್ಸೆಂಟೇಜ್ ಕಾಂಪೋಸಿಷನ್ 94.12 ಇದೆ, ಇದರ ಅಟೋಮಿಕ್ ಮಾಸ್ 16 ಆಗಿದೆ. 94.12 ಡಿವೈಡೆಡ್ ಬೈ 16 ಅಂತ ಹೊಡೆದಾಗ ನಮ್ಗೆ ಏನು ಸಿಗುತ್ತೆ, ಕ್ಯಾಲ್ಕುಲೇಟರ್ನಲ್ಲಿ 5.88 ಅಂತ ಸಿಗುತ್ತೆ. ಇದರಲ್ಲಿ ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ ಇದೆ, ಇದು ಚಿಕ್ಕ ವ್ಯಾಲ್ಯೂ ಇದೆ. ನಾವೇನು ಮಾಡ್ತಾಯಿದ್ದೀವಿ, ಡಿವೈಡ್ ದ ವ್ಯಾಲ್ಯೂಸ್ ಆಫ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಈ ಬಂದಂಥ ವ್ಯಾಲ್ಯೂನಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ ಇದೆಯೋ ಅದನ್ನು ನಾವೇನು ಮಾಡ್ತಾಯಿದ್ದೀವಿ, ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರಲ್ಲಿ ಎರಡರಲ್ಲಿ ಚಿಕ್ಕ ವ್ಯಾಲ್ಯೂ ಏನಾಗಿದೆ 5.83 ಅಂತ ಇದೆ. 5.83 ಡಿವೈಡೆಡ್ ಬೈ 5.83 ಇಸ್ ಈಕ್ವಲ್ ಟು 1 ಅಂತ ಸಿಗ್ತಾ ಇದೆ. ಹಾಗೆಯೇ 5.88 ಡಿವೈಡೆಡ್ ಬೈ ಚಿಕ್ಕ ವ್ಯಾಲ್ಯೂ ಎಷ್ಟಾಗಿದೆ 5.83 ಇದೆ, ಅದನ್ನು ಅದಕ್ಕೆ ಡಿವೈಡ್ ಮಾಡ್ತಾ ಇದ್ದೀವಿ. ನಮಗೇನು ಸಿಗ್ತಾ ಇದೆ 1.008 ಅಂತ ಸಿಗ್ತಾ ಇದೆ. ನಮಗೇನು ಬೇಕಾಗಿದೆ, ರೌಂಡ್ ಫಿಗರ್ ಬೇಕಾಗಿದೆ. ರೌಂಡ್ ಫಿಗರ್ನಲ್ಲಿ ಏನಾಗ್ತಾ ಇದೆ, ಇದು 1 ಆ್ಯಂಡ್ 1 ಅಂತ ಆಗ್ತಾ ಇದೆ. ಅದೇ ರೀತಿ ನಾವು ಏನು ಮಾಡ್ತಾ ಇದ್ದೀವಿ, 1 ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಹೈಡ್ರೋಜನ್ನಿಗೆ ಸಂಬಂಧಪಟ್ಟಿದೆ. ಎಷ್ಟು ಹೈಡ್ರೋಜನ್ ಇದೆ, 1 ಹೈಡ್ರೋಜನ್ ಇದೆ. ಅದೇ ರೀತಿ 1 ಯಾವುದಕ್ಕೆ ಸಂಬಂಧಪಟ್ಟಿದೆ, ಆಕ್ಸಿಜನ್ಗೆ ಸಂಬಂಧಪಟ್ಟಿದೆ. ಇದರಲ್ಲಿ ಎಷ್ಟು ಹೈಡ್ರೋಜನ್ಗಳಿವೆ, ಎಷ್ಟು ಆಕ್ಸಿಜನ್ ಇದೆ, 1 ಆಕ್ಸಿಜನ್ ಇದೆ. ಹಾಗಾದರೆ ಅದರ ಎಂಪಿರಿಕಲ್ ಫಾರ್ಮುಲಾ ಏನಾಗುತ್ತೆ, H1O1 ಅಂತ ಬರಿಬೋದು. ನಾವೇನು ಮಾಡೋದು, ಡೈರೆಕ್ಟಾಗಿ 1 ಇರೋದ್ರಿಂದ HO ಅಂತ ಬರಿಬೋದು, ಇಲ್ಲ OH ಅಂತ ಬರಿಬೋದು. ಎಂಪಿರಿಕಲ್ ಫಾರ್ಮುಲಾ ಫಾರ್ಮುಲಾ ಅಂದರೆ ಏನು, OH ಅಂತ ಇದೆ. ಇದರ ಮಾಸನ್ನು ಕಂಡುಹಿಡಬೇಕಾದ್ರೆ ಏನು ಮಾಡುತ್ತೆ, ಎಷ್ಟು ಎಲಿಮೆಂಟ್ಸ್ಗಳಿವೆ ಆ ಎಲಿಮೆಂಟ್ಸಿಂದ ಅದರ ಅಟಮಿಕ್ ಮಾಸನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ 1 ಆಕ್ಸಿಜನ್ ಇದೆ, 1 × 16 ಅಂತ ಬರಿತಾ ಇದ್ದೀನಿ. ಅದೇ ರೀತಿ 1 ಹೈಡ್ರೋಜನ್ ಇದೆ, 1 × 1 ಅಂತ ಬರಿತಾ ಇದ್ದೀನಿ. ಹಿಂಗಾದರೆ ಇಲ್ಲಿ ಎಷ್ಟು ಸಿಗ್ತಾ ಇದೆ, 17 ಅಂತ ಸಿಗ್ತಾ ಇದೆ. ಹಾಗಾದರೆ ನಮಗೆ ಏನು ಬೇಕು, ಎನ್ ವ್ಯಾಲ್ಯೂಸ್ ಬೇಕು. ಎನ್ ಅಂದರೆ ಏನು, ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಇದೆ. ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತಾ ಇದೆ, 34 ಡಿವೈಡೆಡ್ ಬೈ 17 ಅಂತ ಆಗ್ತಾಯಿದೆ. 34 ಡಿವೈಡೆಡ್ ಬೈ 17. ಹಾಗಾದರೆ ಎನ್ ಅಂದರೆ ಏನು, ಎನ್ ಈಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು 2 ಅಂತ ಆಗ್ತಿದೆ. ನಮಗೇನು ಬೇಕು, ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಇದೆ, ಇದರ ಮೊಲೆಕ್ಯುಲರ್ ಮಾಸ್ ಬೇಕಾಗಿದೆ. ಮೊಲೆಕ್ಯುಲರ್ ಮಾಸ್ ಅಂದರೆ ಏನು, ಎಂಪಿರಿಕಲ್ ಫಾರ್ಮುಲಾ ಇಂಟು ದಟ್ ಎನ್, ಎಂಪಿರಿಕಲ್ ಫಾರ್ಮುಲಾ ಇಂಟು ಎನ್ ಅಂದರೆ ಎನ್ನನ್ನು ಸಬ್ಸ್ಕ್ರಿಪ್ಟ್ನಲ್ಲಿ ಬರೆದಾಗ ಈ ಥರ ನಾವು ಎನ್ನನ್ನು ಸಬ್ಸ್ಕ್ರಿಪ್ಟ್ನಲ್ಲಿ ಬರಿಬೇಕಾಗತ್ತೆ.
OH ಅಂತ ಎಂಪಿರಿಕಲ್ ಫಾರ್ಮುಲಾ ಇದೆ, ಅದರ ಕೆಳಗಡೆ ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 2 ಅಂತ ಇದೆ. 34 ಎಲ್ಲಿಂದ ಬಂತು ಅಂದರೆ 34 ಇಲ್ಲಿಂದ ಬಂತು. ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ವಿತ್ ಮೋಲಾರ್ ಮಾಸ್ ಎಷ್ಟಾಗಿದೆ 34 ಆಲ್ರೆಡಿ ಕೊಟ್ಟಿದ್ದಾರೆ. ಎಂಪಿರಿಕಲ್ ಫಾರ್ಮುಲಾದಿಂದ ಡಿವೈಡ್ ಮಾಡಿದಾಗ ನಮಗೆ ಎನ್ ವ್ಯಾಲ್ಯೂ ಸಿಕ್ಕಿದೆ. ಆ ಎನ್ ವ್ಯಾಲ್ಯೂವನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದೀವಿ, HO ಇಂಟು ಹೋಲ್ ಬ್ರಾಕೆಟ್ ಎನ್ ಅಂತ ಇದೆ. ಎನ್ ಅಂದರೆ ಏನು, ಎನ್ ವ್ಯಾಲ್ಯೂ 2 ಅಂತ ಇದೆ. ಈ 2 ಎರಡಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಲಾಗಿ ಎಷ್ಟಾಗಿದೆ H2O2 ಅಂತ ಆಗಿದೆ. ಇದರ ನೇಮ್ ಏನಾಗುತ್ತೆ, ಹೈಡ್ರೋಜನ್ ಪರಾಕ್ಸೈಡ್ ಅಂತ ಹೇಳ್ತೀವಿ. ಈ ಥರ ನಾವು ಏನು ಮಾಡ್ಬೋದು ಅಂದರೆ, ಮೊದಲು ಪರ್ಸೆಂಟೇಜ್ ಕೊಟ್ಟಿದ್ದರೆ ಅದನ್ನು ಏನು ಮಾಡಬೇಕು, ಪರ್ಸೆಂಟೇಜ್ ಕಾಂಪೋಸಿಷನ್ನ ಮತ್ತು ಅದರ ಅಟೋಮಿಕ್ ಮಾಸನ್ನು ನಂತರ ಡಿವೈಡ್ ಮಾಡಲಾಗುತ್ತೆ. ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಅಂತ. ಅಟೋಮಿಕ್ ಮಾಸ್ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನಲ್ಲಿ ಚಿಕ್ಕ ವ್ಯಾಲ್ಯೂಸನ್ನು ತೆಗೆದುಕೊಂಡು ಎಲ್ಲನೂ ಡಿವೈಡ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಅದನ್ನು ರೌಂಡ್ ಫಿಗರ್ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ, ಎಂಪಿರಿಕಲ್ ಫಾರ್ಮುಲಾನ ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಎಂಪಿರಿಕಲ್ ಫಾರ್ಮುಲಾ ಸಿಕ್ಕಿದ ನಂತರ ಏನು ಮಾಡ್ತೀವಿ, ಅದರ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರ ಮಾಸ್ಗೆ ಏನು ಸಿಗ್ತಾ ಇದೆ, ಎನ್ ವ್ಯಾಲ್ಯೂ ಸಿಗ್ತದೆ. ಎನ್ ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಡಿವೈಡ್ ಬೈ ಎಂಪಿರಿಕಲ್ ಮಾಸ್ ಆಫ್ ಕಾಂಪೌಂಡ್. ಮೋಲಾರ್ ಮಾಸ್ ಡಿವೈಡ್ ಬೈ ಎಂಪಿರಿಕಲ್ ಮಾಸನ್ನು ನಾವು ನೋಡಿದಾಗೆ 34 ಡಿವೈಡ್ ಬೈ 17 ಈಸ್ ಈಕ್ವಲ್ ಟು 2 ಅಂತ ಆಗುತ್ತೆ. 2ನ ಇಲ್ಲಿ ಏನು ಮಾಡ್ತಾ ಇದ್ವಿ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಈ ಥರ ನಾವೇನು ಮಾಡ್ತಾ ಇದ್ವಿ ಅಂದರೆ ಅದರ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾನ ಕಂಡುಹಿಡ್ತಾ ಇದ್ವಿ. ಹಾಗಾದರೆ ಮಾಲಿಕ್ಯುಲರ್, ಇಟ್ ಈಸ್ ವಾಟ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕಾಂಪೌಂಡ್. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಕಾಂಪೌಂಡ್ ಈಸ್ H2O2 ಅಂತ ಆಗುತ್ತೆ. H2O2 ಅಂತ ಆಗುತ್ತೆ. ಓಕೆ, ಈ ರೀತಿ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಓಕೆ, we are starting the next problem, that is a compound of protein has molar mass 100 gram per mole. The present composition of carbon, hydrogen, oxygen and nitrogen present in a ratio of 34.95% and 6.844% and 46.56% and 13.59% respectively. What is the empirical formula and molecular formula of the protein, This is the concept. In this, what happened, we have to calculate first we have to write the elements. We have to write elements. Then second column, that is percentage composition. Third one, that is atomic mass. There is atomic mass. Third one, atomic mass, or you can write atomic mass here. Atomic mass. Next column, that is percentage composition. Divides atomic mass. Percentage composition divides atomic mass. Next column, that is divide the smallest value from this result. Divide smallest value. Divide the smallest value. Then going to the round figure. This is the problem. This is the problem. Have to write in this column. First one is what? First one is the percentage composition of what? Carbon. Percentage composition of carbon. How much it is? It is a 34.95. It is what? 34.95%. Carbon has atomic mass 12. 34.95
0.95 divided by 12. What is the value we are getting? We have to calculate first. Here what happens? 34.95 divide 12 is equal to 2.9 is equal to what? 2.9125. 2.9125. Similarly have to make the, what is the hydrogen? What it is? Hydrogen. We make the hydrogen calculation. Hydrogen, what is the composition of hydrogen? 6.844%. That is hydrogen atomic mass is 1.008. Then divide the percentage composition divided by atomic mass. Percentage composition of hydrogen is 6.844 divides 1.008 is equal to how much? We have to calculate easily. How much it is? 6.844 divides 1.008. How much we got? 6.7. How much? 6.789. The value we get. Then go to the next one. That is oxygen. This is for carbon, this is for hydrogen, this is for oxygen. That is a 46% oxygen is there. Oxygen is how much? 46.56%. 46.56% of what? Oxygen is there. That is a oxygen atomic mass is 16. That is 46.56 divides 16 is equal to how much? See here, 46.56 divides 16 is equal to how much? 2.93. 2.91. Sorry, 2.91. I am repeating this. 46.56 divides 16 itself, it is 2.91. Then go to the next concept, that is next element, that is nitrogen. What it is? Nitrogen, that is that containing 13%, 13.59%, that is nitrogen. Its atomic number is 14. How much its atomic number? 14. See here, 13.59 divided by 14. Nitrogen atomic mass is 14. Then what is the percentage? 13.59 divides 14. How much? It's a 0.970. 0. How much? 0.970. Okay, this is what? Calculation. Then we have the smallest value. This is the smallest value. See, this is the smallest value. I am writing here. Nitrogen. Out of these four, 0.970 it is the smallest value. That's why 2.9125 divided by 0.970. How much we got? We are getting 2.9125. 25 divided by how much? 0.970. We are getting 3 here. We are getting what? 3. How much we get? 3. For what? Carbon we are getting 3. For this how much it is? 6.789 divided by 0.970. 0.970, that is 6.789
6.789 divided by 0.970. We are getting how much? 6.99. 6.99. We are getting how much? 6.998. 6.998 means it is a round figure 7. See here also it is a how much? 2.91 divided by 0.97 is equal to, see, 2.91 divided by 0.970. we are getting 3 answer. we are getting what? 3. Similarly 0.970 divided by, it is the smallest one, that is why 0.970 is equal to 1. ಹಾಗಾದರೆ ಏನು ಮಾಡಬೇಕು ನಾವೀಗ? ಕಾರ್ಬನ್ನ ಸಂಖ್ಯೆ ಎಷ್ಟಾಗಿದೆ? 3 ಆಗಿದೆ. ಇದರದ್ದು ರೌಂಡ್ ಫಿಗರು 7 ಆಗ್ತಾ ಇದೆ. ಇದರದ್ದು 3 ಫಾರ್ ದಿಸ್ 1. ಹಾಗಾದರೆ ಏನು ಬರಿಬೇಕು ನಾವೀಗ? ಎಂಪಿರಿಕಲ್ ಫಾರ್ಮುಲಾ. ವಾಟ್ ಇಟ್ ಈಸ್? ಎಂಪಿರಿಕಲ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ. Empirical formula. Empirical formula is, that is carbon. What are the compounds? Carbon, hydrogen, oxygen, then nitrogen. This is the compound. But carbon is how much? Carbon is 3, hydrogen is 7, oxygen is 3, nitrogen is 1. Like this we are getting. ಈ ಥರ ನಮಗೆ ಏನಾಗ್ತಾ ಇದೆ? ಎಂಪಿರಿಕಲ್ ಫಾರ್ಮುಲಾ ಸಿಗ್ತಾ ಇದೆ. Okay, empirical formula mass. Empirical formula mass. Empirical formula mass. Empirical formula mass. Empirical formula illide 3 into carbon atomic mass 12, 7 into atomic mass of hydrogen is 1.008 plus 3 into 16 plus 1 into 14. Total how much? It is about 3 into 12. 3 into 12. We are getting 36 plus 7.7 into 1.008. 7 into 1.008. We are getting 7.056 plus 3 into 16 into 3, we are getting 48 plus 14 into 1 means 14 into 1 plus 14 plus 48 plus 7.056 plus 36 plus how much? 105.56. 105.56. That is a gram per mole. That is gram per mole. This is what? 105.8 means 105. We can write 105. It is a empirical formula mass. Then molar mass of compound. Molar mass of compound. Molar mass of compound. Molar mass of compound is how much? Is 100. Molar mass of compound is 100 gram per mole. 100 gram per mole. But empirical formula mass. Empirical formula mass is this much. Then n is equal to molar mass of compound, molar mass of compound divides empirical formula mass. Divides what? Empirical formula mass. Empirical formula mass. What happens here? Here n is equal to what is the empirical molar mass of compound is how much?
100 divided by molar mass of compound is 100. Empirical formula mass is 105. See, n is equal to how much? See, 100 divided by 105. How much? 0.952. n is equal to 0.952. It is n is equal to 1. n is equal to how much? 1. Then what is the empirical formula? Sorry, molecular formula. First one we are getting the first one, that is empirical formula. What is the empirical formula? C3H7O3N1. Then what about the empirical formula? Sorry, molecular formula. Molecular formula is equal to molecular formula is equal to empirical formula subscript n. What is the empirical formula? Empirical formula is C3H7O3, isn't it? C3H7O3N1 into 1. That is same. Empirical molecular formula is C3H7O3N. We are getting the what? Molecular formula. Like this we have to calculate what given percentage composition into molecular formula and empirical formula. Like this we have solve some more problems. Okay, take that problems. Okay dears, now we have to solve some more problems. It is homework for you. That is a percentage composition of organic compound. The percentage composition of organic compound containing 39.9% carbon and 6.7% hydrogen, and rest is oxygen. See, rest is oxygen means 39.9 plus 6.7. These two added and subtracted by 100. See here, what happens here? While solving this problem, total percentage of composition is 100%. In that they are given already 39.9% and 6.7%. These 2% we have to divide or subtract these two values. These two values we have to subtract. We are getting what? Rest of the oxygen mass. Percentage of oxygen. Like that you have to calculate. See what happens. Total 3 composition. What is that? Oxygen, hydrogen and carbon. Oxygen, hydrogen and carbon all together having 100%. But they are already given. What they are already given? That is, they are given already carbon and hydrogen. They are already given these two. Have to shift here. Oxygen percentage of oxygen is remaining 100 minus carbon percentage and hydrogen percentage. We have to minus it or subtract it. We are getting the mass of oxygen. Then mass percentage of oxygen. Then we have to apply that is percentage composition, atomic mass, percentage composition divided by atomic mass. That is the smallest, divide the smallest value. We are getting the rest. Round figure. We are getting the empirical formula by the calculation of empirical formula mass and divide this by molar mass of compound. We are getting what? Molecular formula like this. Okay, a compound contains second problem. There is a compound contains 52.14% of carbon and 13.3% of hydrogen and 34.73% of oxygen. Its molar mass is 46.06 gram per mole. 46.06 gram per mole. What are its empirical formula and molecular formula? What are its empirical formula and molecular formula? We have to calculate the first empirical formula and molecular formula. It is very easy method. While solving, we are using the first we have to write the elements first and percentage composition and atomic mass. Percentage composition divided by atomic mass. We are getting the value, that is these out of this value we are getting the smallest value. From that smallest value we divide the all things. We are getting the
results in the fraction, we have to make the round figure. We are getting what? Empirical formula. By the help of a empirical formula, mass divide the molar mass divided by empirical formula, we are getting the molecular formula. We are getting the molecular formula. Like that we have to solve so many problems on the basis of empirical formula and molecular formula. These two are the what? Homework for you.